ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಆನೇಕಲ್ ತಾಲೂಕಿನ ಚಂದಾಪುರದ ರೈಲ್ವೆ ಬ್ರಿಡ್ಜ್ ಕೆಳಗೆ ಘಟನೆ ನಡೆದಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಸರಣಿ ಅಪಘಾತ ನಡೆದಿದೆ. ಆನೇಕಲ್ನ ಚಂದಾಪುರದ ರೈಲ್ವೆ ಬ್ರಿಡ್ಜ್ ಕೆಳಗೆ ಅಪಘಾತ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಚಂದಾಪುರದಲ್ಲಿ ಬೆಳ್ಳಂಬೆಳಗ್ಗೆ 6:45ರಲ್ಲಿ ಈ ಒಂದು ಘಟನೆ ನಡೆದಿದೆ. ಬಿಎಂಟಿಸಿ ಬಸ್ ಜೊತೆಗೆ 2 ಕಾರ್ ಸೇರಿದಂತೆ ಲಾರಿ ನಡುವೆ ಭೀಕರ ಅಪಘಾತ ನಡೆದಿದೆ. ಇನ್ನು ಪುಟ್ಟ ಕಂದ ಸೇರಿದಂತೆ ಕಾರ್ನಲ್ಲಿದ್ದಂತಹ 4ವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. 2 ಗಂಟೆಗಳ ಕಾಲ ಪರದಾಡಿರ್ತಾರೆ ಗಾಯಾಳುಗಳು. ಇನ್ನು ವಿಷಯ ತಿಳಿದ್ರೂ ಕೂಡ ಸೂರ್ಯ ಸಿಟಿ ಪೊಲೀಸರು ಸ್ಥಳಕ್ಕೆ ಬಂದಿರೋದಿಲ್ಲ. ಇವತ್ತು ಬೆಳಗ್ಗೆ 6:45ರ ಸುಮಾರಿಗೆ ಘಟನೆ ನಡೆದಿರುವಂತದ್ದು. ಬಿಎಂಟಿಸಿ ಬಸ್ 2 ಕಾರು ಜೊತೆಗೆ ಲಾರಿ ಸರಣಿ ಅಪಘಾತ ನಡೆದಿದೆ. ಸೂರ್ಯ ಸಿಟಿ ಪೊಲೀಸರಿಗೆ ಅಲ್ಲಿನ ಸಾರ್ವಜನಿಕರು ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ವಿಷಯ ತಿಳಿದ್ರೂ ಕೂಡ ಅಲ್ಲಿಗೆ ಬಂದು ಏನಾಗ್ತಿದೆ ಅಂತ ನೋಡಿಲ್ಲ. ಇನ್ನು ಗಾಯಾಳುಗಳು ಪರದಾಡ್ತಾರೆ ಕಾರಲ್ಲಿದ್ದವರು. ದೂರದಲ್ಲಿ ನಡೆದಿರುವಂತಹ ಘಟನೆ 2 ಗಂಟೆಗಳ ನಂತರ ಸೂರ್ಯ ಸಿಟಿ ಪೊಲೀಸರು ಸ್ಥಳಕ್ಕೆ ಬಂದಿರುವಂತದ್ದು. ಇನ್ನು ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿ ವಾಹನಗಳನ್ನ ತೆರವುಗೊಳಿಸಿದ್ದಾರೆ ಸ್ಥಳೀಯರೇನೆ. ಪದೇ ಪದೇ ಇಲ್ಲಿ ಅಪಘಾತಗಳು ಸಂಭವಿಸಿದ್ರು ಕೂಡ ಪೊಲೀಸರು ಎಚ್ಚೆತ್ಕೋತಾ ಇಲ್ಲ ಅಂತ ಆಕ್ರೋಶವನ್ನ ಅಲ್ಲಿನ ಜನತೆ ಹೊರಹಾಕ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 6:45ಗೆ ನಡೆದಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಎಂಟಿಸಿ ಬಸ್, ಕಾರು ಮತ್ತೆ ಲಾರಿ ಈ 3 ವಾಹನಗಳ ಮಧ್ಯೆ ಸರಣಿ ಅಪಘಾತ ನಡೆದಿದೆ. ಇನ್ನು ಕಾರ್ನಲ್ಲಿ ಇದ್ದಂತಹ ಒಂದು ಮಗು ಜೊತೆಗೆ ಅಲ್ಲಿ ಇದ್ದಂತಹ ಚಾಲಕರು ಇನ್ನು 4 ಮಂದಿ ಒಟ್ಟಾರೆಯಾಗಿ ಪರದಾಡ್ತಿರ್ತಾರೆ ಗಾಯಗಳಾಗಿ, ಗಂಭೀರವಾಗಿ ಗಾಯಗಳಾಗಿರುತ್ತೆ. ಆದ್ರೂ ಕೂಡ ಅಲ್ಲಿಗೆ ಯಾವುದೇ ಅಧಿಕಾರಿಗಳಾಗ್ಲಿ ಪೊಲೀಸರಾಗ್ಲಿ ಬಂದಿರೋದಿಲ್ಲ. ಸುಮಾರು ಹೊತ್ತು ಪರದಾಡ್ತಾರೆ ಅವರು. ಗಾಯ ಆಗಿದೆ, ಒದ್ದಾಡ್ತಿರ್ತಾರೆ, ಆದ್ರೂ ಕೂಡ ಕ್ಯಾರೆ ಅಂದಿಲ್ಲ. ಇನ್ನು ಸ್ಥಳೀಯರೇನೆ ಗಾಯಾಳುಗಳನ್ನ ಹೊರಗೆ ತೆಗೆದು ಅವರನ್ನ ಆಸ್ಪತ್ರೆಗೆ ಕಳಿಸುವಂತ ಕೆಲಸವನ್ನ ಮಾಡಿ ವಾಹನಗಳನ್ನ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡ್ತಾರೆ. ಇದೇ ರೀತಿಯಾಗಿ ಇಲ್ಲಿ ನಡೀತಾನೆ ಇರುತ್ತೆ ಘಟನೆಗಳು. ಆದ್ರೂ ಕೂಡ ಯಾರು ಕ್ಯಾರೆ ಅಂತಿಲ್ಲ ಪೊಲೀಸರು. ಈ ರೀತಿಯಾದಂತ ಅಪಘಾತಗಳು ಸುಮಾರು ಈ ಜಾಗದಲ್ಲಿ ನಡೀತಾ ಇರುತ್ತೆ. ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಪೊಲೀಸರು ಅಂತ ಇಡೀ ಶಾಪವನ್ನ ಹಾಕ್ತಾ ಇರುವಂತದ್ದು ಅಲ್ಲಿನ ಸ್ಥಳೀಯರು. ಬಿಎಂಟಿಸಿ ಬಸ್ ಜೊತೆಗೆ ಕಾರು, ಲಾರಿ ಮಧ್ಯೆ ಅಪಘಾತ ಆಗಿರುವಂತದ್ದು ನೋಡ್ತಾ ಇದೀವಿ ದೃಶ್ಯದಲ್ಲಿ. ಜಖಮ್ಮ ಆಗಿರುವಂತದ್ದು ಕಾರು. ಇಷ್ಟಾದ್ರೂ ಕೂಡ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ಬಂದು ಏನ್ ನಡೀತಿದೆ, ಏನಾಗಿದೆ ಅಂತಾನೂ ಕೂಡ ನೋಡಿರೋದಿಲ್ಲ. ಸುಮಾರು ಹೊತ್ತಾದ್ಮೇಲೆ, ಸುಮಾರು ಗಂಟೆಗಳಾದ್ಮೇಲೆ ಬಂದಿರುವಂತದ್ದು ಅಲ್ಲಿಗೆ. ಇನ್ನು ಅಲ್ಲಿನ ಸ್ಥಳೀಯರೇನೆ ಅಲ್ಲಿ ಏನೇನೆಲ್ಲ ಮಾಡ್ಬೋದಿತ್ತು ಅವ್ರ ಕೈಲಿ ಆದಷ್ಟು ಸಹಾಯವನ್ನ ಗಾಯಾಳುಗಳಿಗಾಗಿರ್ಬೋದು ಅಥವಾ ವಾಹನಗಳನ್ನ ತೆರವುಗೊಳಿಸಿ, ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತೆ, ಸಾಕಷ್ಟು ವಾಹನಗಳು ಓಡಾಡ್ತಾ ಇರುತ್ತೆ, ಅದಕ್ಕೆಲ್ಲ ನೆರವು ಮಾಡಿಕೊಟ್ಟಿರುವಂತದ್ದು ಅಲ್ಲಿನ ಸ್ಥಳೀಯರೇನೆ. ಇನ್ನು ಆ ಕಾರ್ ಒಳಗೆ ಒಂದು ಪುಟ್ಟ ಮಗು ಇರುತ್ತೆ, ಅದಕ್ಕೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ. ಕಾರ್ನಲ್ಲಿ ಒಟ್ಟಾರೆಯಾಗಿ 4 ಜನ ಇರ್ತಾರೆ, 4 ಜನಕ್ಕೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ. 2 ಗಂಟೆಗಳಾದ್ರೂ ಕೂಡ ಘಟನೆ ನಡೆದು ಅಲ್ಲಿಗೆ ಯಾರು ಪೊಲೀಸ್ ಅಧಿಕಾರಿಗಳು ಬಂದು ನೋಡಿರಲ್ಲ. ಹೋಗ್ತಾ ಇರ್ಬೇಕು.